ನಡೆಸಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ನಿದ್ದೆಗೆಡಿಸಿದೆ ಲೋಕ ಟೀಮ್. ವಿವಿಧ ಇಲಾಖೆಯ ಅಧಿಕಾರಿಗಳ ಮೇಲೆ ಇವತ್ತು ರೇಡ್ ಮಾಡಲಾಗಿದೆ. ಆದಾಯ ಮೀರಿ ಆಸ್ತಿ ಗಳಿಸಿದಂತಹ ಪ್ರಕರಣದಲ್ಲಿ ಇವತ್ತು ದಾಳಿ ಮಾಡಲಾಗಿದೆ. ಬೆಂಗಳೂರು, ಉಡುಪಿ, ಕಾರವಾರ, ಮೈಸೂರು, ಕೊಡಗು, ಬೀದರ್, ಕೋಲಾರ, ವಿಜಯಪುರ, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಳಗಾವಿಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದೆ. 130 ಲೋಕಾಯುಕ್ತ ಅಧಿಕಾರಿಗಳು ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ 5 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಚೀಫ್ ಎಂಜಿನಿಯರ್ ಬ್ಯಾಟರಾಯನಪುರ, ಯಲಹಂಕ ಬಿಬಿಎಂಪಿ ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿಯನ್ನ ಕೂಡ ನಡೆಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು ಭ್ರಷ್ಟ ಅಧಿಕಾರಿಗಳಿಗೆ. 130 ಅಧಿಕಾರಿಗಳನ್ನ ಒಳಗೊಂಡಂತಹ ತಂಡ ಇವತ್ತು 60 ಕಡೆಗಳಲ್ಲಿ, ಒಂದಲ್ಲ ಎರಡಲ್ಲ 60 ಕಡೆಗಳಲ್ಲಿ ಇವತ್ತು ರೇಡ್ ಅನ್ನ ಕೂಡ ನಡೆಸಲಾಗಿರುವಂತದ್ದು. ಕೋಲಾರ, ವಿಜಯಪುರ, ಚಿಕ್ಕಬಳ್ಳಾಪುರ, ಮಂಡ್ಯ, ಕೊಡಗು, ಬೀದರ್, ಕಾರವಾರ, ಮೈಸೂರು, ಬೆಂಗಳೂರು, ಉಡುಪಿಯಲ್ಲಿ ಇವತ್ತು ರೇಡ್ ನಡೆಸಲಾಗಿರುವಂತದ್ದು. ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಟೀಮ್. ಬೆಳ್ಳಂಬೆಳಗ್ಗೆ ಭ್ರಷ್ಟರ ನಿದ್ದೆಗೆಡಿಸಿರುವಂತದ್ದು ಲೋಕಾಯುಕ್ತ ಟೀಮ್. ವಿವಿಧ ಇಲಾಖೆಯ ಅಧಿಕಾರಿಗಳ ಮೇಲೆ ಇವತ್ತು ರೇಡ್ ಮಾಡಲಾಗಿರುವಂತದ್ದು. ಆದಾಯ ಮೀರಿ ಆಸ್ತಿ ಗಳಿಸಿದಂತಹ ಪ್ರಕರಣದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಸಿಟಿಯಲ್ಲಿ ರಂಗನಾಥ್ ಎಸ್ಪಿ ಚೀಫ್ ಇಂಜಿನಿಯರ್ ಆಗಿದ್ದಾರೆ. ಬ್ಯಾಟರಾಯನಪುರ, ಯಲಹಂಕ ಬಿಬಿಎಂಪಿಯಲ್ಲಿ, ಉಡುಪಿಯಲ್ಲಿ ಇನ್ನು ಶ್ರೀಮತಿ ರೂಪಾ ಡಿವೈ ಕಮಿಷನರ್ ಎಕ್ಸೈಸ್, ಇನ್ನು ಕಾರವಾರದಲ್ಲಿ ಶ್ರೀ ಪ್ರಕಾಶ್ ಅವರು ಜೂನಿಯರ್ ಇಂಜಿನಿಯರ್ ಆಗಿದ್ದಾರೆ. ಇನ್ನು ಮೈಸೂರಿನಲ್ಲಿ ಫಯಾಜ್ ಅಹಮದ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರುವಂತದ್ದು. ಇನ್ನು ಕೊಡಗಿನಲ್ಲಿ ಜಯಣ್ಣ ಬಿವಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ. ಇವರ ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿರುವಂತದ್ದು. ಇನ್ನು ಕೊಡಗಿನಲ್ಲಿ ಯತೀಶ್ ಪಿಡಿಒ ಆಗಿದ್ದಾರೆ. ಇನ್ನು ಧಾರವಾಡದಲ್ಲಿ ಮಹೇಶ್ ಚಂದ್ರಯ್ಯ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿರುವಂತದ್ದು. ಈ ರೀತಿಯಾಗಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿರುವಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿರುವಂತದ್ದು.